ನನ್ನ ಅಮ್ಮ ಮೊದಲ ಹೆಂಡತಿ ಆಗಿದ್ದರೂ ಕೂಡ ಅಪ್ಪ ಅವರ ಆಫೀಸ್ನಲ್ಲಿ ಬಾಸನ್ನು ಪ್ರೀತಿಸಿ ಮದುವೆ ಆದರು. ಅವರಿಬ್ಬರ ಮದುವೆ ನಂತರ ನನಗೆ ಮತ್ತು ಅಮ್ಮನಿಗೆ ತುಂಬ ಕಷ್ಟ ಕೊಟ್ಟರು. ಅವರ ಮನೆಯಲ್ಲಿ ಕೆಲಸದವರನ್ನಾಗಿ ಇಟ್ಟುಕೊಂಡರು. ಅಮ್ಮನಿಗೆ ಇದನ್ನೆಲ್ಲ ತಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ಮೊದಲು ಹೆಂಡತಿ ಆಗಿದ್ದರೂ ಗಂಡನ ಕಷ್ಟದ ದಿನಗಳಲ್ಲಿ ನಾನಿದ್ದರೂ ನನಗೆ ಈ ಪರಿಸ್ಥಿತಿ ಬಂತು. ಅವಳು ಬೇಗ ಸತ್ತು ಹೋದಳು. ನಂತರ ನನ್ನ ಪರಿಸ್ಥಿತಿ ತುಂಬ ಕಷ್ಟದಲ್ಲಿತ್ತು. ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಕೊಡುವ ಕಷ್ಟವನ್ನು ಅನುಭವಿಸಬೇಕಿತ್ತು. ಆದರೆ ಚಿಕ್ಕಮ್ಮನ ಮಗಳನ್ನು ನೋಡಲು ಬಂದ ಹುಡುಗ ನನ್ನನ್ನು ಒಪ್ಪಿಕೊಂಡು ಮದುವೆಯಾದ. ನಮ್ಮಿಬ್ಬರ ಸಂಬಂಧವನ್ನು ಮುರಿಯಲು ಚಿಕ್ಕಮ್ಮನ ಮಗಳು ಮಾಡಿದ ಕೆಲಸ. ಅಯ್ಯೋ, ಯಾವ ಶತ್ರುವಿಗೂ ಕೂಡ ಈ ರೀತಿ ಮಾಡುವುದಿಲ್ಲ. ಮುಂದೆ ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾನು ತುಂಬ ಚಿಕ್ಕವಳು. ಆದ್ದರಿಂದ ಇಬ್ಬರು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅದರ ಜೊತೆಗೆ ಅಪ್ಪನಿಗೆ ಅಮ್ಮ ಎಂದರೆ ಪ್ರಾಣ. ಒಂದೇ ಒಂದು ಕ್ಷಣವೂ ಕೂಡ ಅಮ್ಮನನ್ನು ಬಿಟ್ಟು ಇರುತ್ತಿರಲಿಲ್ಲ. ನಾನು ಇಲ್ಲವಾದರೆ ಅಪ್ಪ ಇರುತ್ತಾರೆ, ಅಮ್ಮ ಇಲ್ಲವಾದರೆ ಇರುವುದಿಲ್ಲ. ಇದೇ ರೀತಿ ಬದುಕು ಸಾಗುತ್ತಿತ್ತು. ಅಮ್ಮ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಕೈ ತುಂಬ ಸಂಬಳ ಬರುತ್ತಿತ್ತು. ನಮಗೆ ನಂಟರುಗಳು ಕಡಿಮೆ. ನಾನು, ಅಪ್ಪ, ಅಮ್ಮ 3 ಜನ ಇದ್ದಿದ್ದರಿಂದ ಅಪ್ಪ ತರುವ ಸಂಪಾದನೆ ಜಾಸ್ತಿಯೇ. ಅಮ್ಮ ಕೂಡ ತುಂಬ ಚೆನ್ನಾಗಿ ಸಂಸಾರ ನಡೆಸಿಕೊಂಡು ಹೋಗುತ್ತಿದ್ದಳು. ನನ್ನನ್ನು ಒಳ್ಳೆಯ ಸ್ಕೂಲಿನಲ್ಲಿ ಹಾಕಿದ್ದರು. ನೋವು, ಕಣ್ಣೀರು, ಕಷ್ಟ ಗೊತ್ತಿಲ್ಲದ ದಿನಗಳು ಇದ್ದವು. ಆದರೆ ದಿನಗಳು ಕಳೆದಂತೆ ಎಲ್ಲ ಬದಲಾಯಿತು. ನಾನು ಚಿಕ್ಕವಳು, ಆದ್ದರಿಂದ ಅಷ್ಟೊಂದು ತಿಳಿಯುತ್ತಿರಲಿಲ್ಲ. ದಿನಗಳು ಕಳೆದಂತೆ ತಿಳಿಯುತ್ತಾ ಹೋಯಿತು. ಅಪ್ಪ ಕುಡಿಯುವುದನ್ನು ಕಲಿತು ಬಿಟ್ಟಿದ್ದರು. ಅಷ್ಟೇ ಅಲ್ಲದೆ ಮನೆಗೆ ಸರಿಯಾಗಿ ತಂದು ಹಾಕುತ್ತಿರಲಿಲ್ಲ. ಅಮ್ಮ ಬೇರೆ ಮನೆಗಳಲ್ಲಿ ಕೆಲಸ ಮಾಡಿ ನನ್ನ ಸ್ಕೂಲ್ ಫೀಸ್ ಕಟ್ಟಲು, ಮನೆ ನಡೆಸಲು ದುಡ್ಡನ್ನು ಸಂಪಾದನೆ ಮಾಡುತ್ತಿದ್ದಳು. ಇದರಿಂದ ಕೋಪಗೊಂಡ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಹೊಡೆಯುತ್ತಿದ್ದ. ಮನೆ ಕೆಲಸ ಮಾಡಿ ನನ್ನ ಮಾನ ಮರ್ಯಾದೆ ತೆಗೆಯಬೇಕು ಅಂತ ಇದ್ದೀಯ? ಎಷ್ಟು ಜಂಬ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ. ಇದೇ ರೀತಿ ಅಮ್ಮನಿಗೆ ಹೊಡೆಯುವುದು ಜಾಸ್ತಿ ಆಯಿತು. ಒಂದು ದಿನ ವಿಷಯ ಗೊತ್ತಾಯಿತು. ಅಪ್ಪ ಅವರ ಆಫೀಸ್ನ ಬಾಸ್ನನ್ನು ಮದುವೆ ಆಗಿದ್ದಾರೆ. ಅವರು ಆ ಕಂಪನಿಯ ಒಬ್ಬರೇ ಓನರ್. ಅಪ್ಪ ಅಮ್ಮನ ಒಬ್ಬಳೇ ಮಗಳಂತೆ. ಆಸ್ತಿಗಾಗಿ ಅಪ್ಪ ಆಕೆಯನ್ನು ಮದುವೆ ಆಗಿದ್ದಾರೆ ಅಂತ ಅನಿಸಿತು. ಆದರೆ ಇಷ್ಟಕ್ಕೆ ಮುಗಿಯಲಿಲ್ಲ. ವಿಷಯ ಏನೆಂದರೆ ಅಪ್ಪನಿಗೆ ನಮ್ಮನ್ನು ಬಿಡಲು ಇಷ್ಟವಾಗಲಿಲ್ಲವೋ ಅಥವಾ ನಾನು ಗಂಡಸು. ನನ್ನ ಮೊದಲನೇ ಹೆಂಡತಿಯನ್ನು ಇಷ್ಟೊಂದು ಕಂಟ್ರೋಲ್ನಲ್ಲಿ ಇಟ್ಟಿದ್ದೇನೆ ಅಂತ ಅವನ 2ನೇ ಹೆಂಡತಿಗೆ ತೋರಿಸುವ ಆಸೆಯೋ ಗೊತ್ತಿಲ್ಲ. ಆದರೆ ಅಮ್ಮನನ್ನು ಮತ್ತು ನನ್ನನ್ನು ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಮನೆ ಕೆಲಸಕ್ಕೆ ಇಟ್ಟರು. ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಿದ್ದಳು. ಮನೆಯ ಪ್ರತಿ ಕೆಲಸಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಅದರ ಬದಲು ನನಗೆ ಮತ್ತು ಅಮ್ಮನಿಗೆ ಊಟ, ಬಟ್ಟೆ ಕೊಡುತ್ತಿದ್ದರು. ಈಗ ನಾನು ಹೋಗುತ್ತಿರುವುದು ಗೌರ್ಮೆಂಟ್ ಸ್ಕೂಲಿಗೆ ಕೆಲಸದವರ ಮಕ್ಕಳ ಜೊತೆ. ತುಂಬ ದುಃಖವಾಗುತ್ತಿತ್ತು ಅಮ್ಮನಿಗೆ. ನಾನು ಚಿಕ್ಕವಳಾದ್ದರಿಂದ ನನಗೆ ತಿಳಿಯುತ್ತಿರಲಿಲ್ಲ. ಆದರೆ ಅಮ್ಮ ತುಂಬ ಪರದಾಡುತ್ತಿದ್ದಳು. ನನ್ನ ಮಗು ಈ ರೀತಿ ಕೆಲಸದವರ ಮಕ್ಕಳ ಜೊತೆ ಹೋಗುತ್ತದೆ ಅಂತ ಏನೋ ಇರಬಹುದು. ಅಮ್ಮ ಸ್ವಲ್ಪ ತಪ್ಪು ಮಾಡಿದ್ದರೆ ಅಪ್ಪ ಯಾರು ಇದ್ದಾರೆ ಮನೆಯಲ್ಲಿ ಅನ್ನುವುದನ್ನು ಕೂಡ ತಿಳಿಯದೆ ಚೆನ್ನಾಗಿ ಹಿಡಿದುಕೊಂಡು ಹೊಡೆಯುತ್ತಿದ್ದ. ಅಮ್ಮನಿಗೆ ನನ್ನ ಅಪ್ಪನ 2ನೇ ಹೆಂಡತಿಯ ಎದುರಿಗೆ ಅವಮಾನವಾಗುತ್ತಿತ್ತು. ಅಮ್ಮನ ಎದುರಿಗೆ ಆಕೆಯ ಕೈಕಾಲನ್ನು ಒತ್ತುತ್ತಿದ್ದ, ರಾಣಿಯ ರೀತಿ ನೋಡಿಕೊಳ್ಳುತ್ತಿದ್ದ ಆಕೆಯನ್ನು. ಆದರೆ ಅಮ್ಮನನ್ನು ಕೆಲಸದವರ ರೀತಿ ನೋಡಿಕೊಂಡಿದ್ದರೂ ಸಾಕಿತ್ತು. ಅದಕ್ಕಿಂತ ಕೆಟ್ಟದಾಗಿ ನೋಡಿಕೊಳ್ಳುತ್ತಿದ್ದರು. ಅಮ್ಮನ ದೇಹ ಮತ್ತು ಹೃದಯ ರೋಸಿ ಹೋಗಿದೆ. ಅಮ್ಮನಿಗೆ ಯಾರೂ ಇಲ್ಲ. ನನಗೆ ಮೋಸ ಮಾಡಿದ ಮೇಲೆ ಇನ್ಯಾರ ಹತ್ತಿರ ಹೋಗಿ ನ್ಯಾಯ ಕೇಳಲಿ, ಪಂಚಾಯಿತಿ ಮಾಡಲಿ? ಅವರು ನೆಮ್ಮದಿಯಾಗಿರುತ್ತಾರೆ ಅಂತ ಅಂದುಕೊಂಡಳು. ಆದರೆ ನನ್ನ ಬಗ್ಗೆ ತುಂಬ ಕಾಡುತ್ತಿತ್ತು. ಒಂದು ದಿನ ರಾತ್ರಿ ಮಲಗಿದ್ದ ಅಮ್ಮ ಬೆಳಗ್ಗೆ ಎದ್ದೇಳಲಿಲ್ಲ. ರಾತ್ರಿ ಅಮ್ಮನಿಗೆ ಹೃದಯ ಸ್ತಂಭನ ಆಗಿದೆ. ಈಗ ವಿಧಿಯಿಲ್ಲದೆ ನಾನು ಅಪ್ಪನ ಮನೆಯಲ್ಲೇ ಇರಬೇಕಿತ್ತು. ಈಗ ಇನ್ನು ಅವರುಗಳು ನನಗೆ ಕೊಡುವ ಕಷ್ಟ ಜಾಸ್ತಿ ಆಯಿತು. ಅಮ್ಮ ಇದ್ದಾಗ ಸ್ವಲ್ಪ ಭಯ ಇತ್ತು. ಅಮ್ಮ ಇದ್ದಾಳೆ ಅಂತ. ಈಗ ಸಂಪೂರ್ಣವಾಗಿ ನಾನು ಅವರ ಕೈಗಳಿಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೇನೆ. ಚಿಕ್ಕಮ್ಮ ಅಂತೂ ನನ್ನನ್ನು ಹಾಕಿ ರುಬ್ಬುತ್ತಾಳೆ. ಒಂದೇ ಒಂದು ಕ್ಷಣವೂ ಕೂಡ ನಾನು ನೆಮ್ಮದಿಯಾಗಿ ಇರಬಾರದು.
ಸಿಕ್ಕಿದ್ದ ಸಣ್ಣ ಕೆಲಸವನ್ನು ಕೂಡ ಅಮ್ಮ ಬಿಡಿಸಿದಳು. ಅವಳಿಗೆ ಭಯ, ದುಡ್ಡು ಬಂದರೆ ಇವಳು ಕೈಗೆ ಸಿಗುವುದಿಲ್ಲ, ಇವಳಿಗೆ ಮೂಗುದಾರ ಹಾಕಿ ಇಟ್ಟುಕೊಳ್ಳಬೇಕು, ನನ್ನ ಮಕ್ಕಳ ಕೆಲಸಕ್ಕೆ ಮಾತ್ರ ಇವಳು ಸೀಮಿತ ಅಂತ ಚಿಕ್ಕಮ್ಮ ಯೋಚಿಸುತ್ತಿದ್ದಳು. ನಾನು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾತನಾಡಿದರೆ ಆ ವಿಷಯವನ್ನು ಅಪ್ಪನಿಗೆ ತಿಳಿಸಿ ಮನೆಯಲ್ಲಿ ರಾಧಾಂತ ಮಾಡುತ್ತಿದ್ದರು. ಮನೆ ನಂದನವನ ಆಗಿರಬೇಕು ಅಂತ ನಾನು ಇವುಗಳನ್ನು ದೊಡ್ಡ ವಿಷಯ ಮಾಡುತ್ತಿರಲಿಲ್ಲ. ಪ್ರತಿ ಬಾರಿ ಅಪ್ಪ ನನ್ನನ್ನು ನಂಬುವುದಿಲ್ಲ, ಅವರನ್ನು ಮಾತ್ರ ನಂಬುವುದು. ಒಮ್ಮೊಮ್ಮೆ ಪ್ಯಾಡ್ಗೂ ಕೂಡ ನನ್ನ ಬಳಿ ದುಡ್ಡು ಇರುತ್ತಿರಲಿಲ್ಲ. ಆಗ ಕೆಲಸದವರು ನನಗೆ ಸಹಾಯ ಮಾಡುತ್ತಿದ್ದರು. ಅವರ ಸಹಾಯ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಈಗ ನಾನು ದೊಡ್ಡವಳಾಗಿದ್ದೇನೆ, ನೋಡಲು ತುಂಬ ಸುಂದರವಾಗಿದ್ದೇನೆ, ನನ್ನ ಚಿಕ್ಕಮ್ಮನ ಮಗಳಿಗಿಂತ ತುಂಬ ಸುಂದರ. ಯಾರು ನೋಡಿದರೂ ನೀನು ಮನೆ ಕೆಲಸದವಳ ರೀತಿ ಇಲ್ಲ, ಎಷ್ಟು ಸುಂದರವಾಗಿದ್ದೀಯಾ ಅಂತ ಹೇಳುತ್ತಿದ್ದರು. ಆಗ ನಿಧಾನವಾಗಿ ಅಪ್ಪ ನನ್ನ ಮೊದಲನೇ ಹೆಂಡತಿ ಮಗಳು ಅಂತ ಹೇಳುತ್ತಿದ್ದರು. ನಾನು ಹಾಕಿರುವ ಬಟ್ಟೆ ನೋಡಿ ಅವರಿಗೆ ಅರ್ಥವಾಗುತ್ತಿತ್ತು, ನನ್ನ ಬಗ್ಗೆ ಸರಿಯಾಗಿ ಕಾಳಜಿ ತೋರಿಸುತ್ತಿಲ್ಲ ಅಂತ. ನನ್ನ ಮದುವೆ ಮಾಡುವ ವಿಷಯದ ಬಗ್ಗೆ ಅಪ್ಪ ಆಗಲಿ ಚಿಕ್ಕಮ್ಮ ಆಗಲಿ ಯೋಚಿಸುತ್ತಿರಲಿಲ್ಲ. ನನಗೆ ಈಗ 25 ವರ್ಷ, ಮನೆಯ ಎಲ್ಲ ಕೆಲಸ ಮಾಡಿಕೊಂಡು ಇರುತ್ತಿದ್ದೆ. ನನ್ನಂಥವರನ್ನು ಮದುವೆ ಯಾರು ಆಗುತ್ತಾರೆ ಅಂತ ಮದುವೆ ವಿಷಯವನ್ನು ಮರೆತಿದ್ದೆ. ಇಂದು ನನ್ನ ಚಿಕ್ಕಮ್ಮನ ಮಗಳು ರಾಣಿಗೆ ಹುಡುಗ ನೋಡಲು ಬರುತ್ತಾನೆ ಅಂತ ತುಂಬ ಅಡಿಗೆಗಳನ್ನು ನನ್ನ ಕೈಯಲ್ಲಿ ಮಾಡಿಸಿದರು. ಮನೆಯಲ್ಲಿ ಸಿಂಗಾರಗೊಳಿಸಿದರು. ನನಗೆ ತುಂಬ ಖುಷಿಯಾಗುತ್ತಿತ್ತು. ನನ್ನ ತಂಗಿಗೆ ಮದುವೆ ಆಗುತ್ತಾಳೆ, ಅವಳಿಗಾಗಿ ಸುಂದರವಾದ ಹುಡುಗ ಬರುತ್ತಾನೆ. ಕೊನೆ ಪಕ್ಷ ಅವರುಗಳ ಖುಷಿಯಲ್ಲಿ ನನ್ನ ಬದುಕಿನಲ್ಲಿ ಇಲ್ಲದೇ ಇರುವುದನ್ನು ನಾನು ನೆನೆಸಿಕೊಂಡು ಖುಷಿಪಡುವ ಮಾರ್ಗವನ್ನು ಈಗಾಗಲೇ ಹುಡುಕಿದೆ. ಆದ್ದರಿಂದ ನನಗೆ ಬೇಸರ ಆಗುತ್ತಿರಲಿಲ್ಲ. ತುಂಬ ಪ್ರೀತಿಯಿಂದ ಅಡುಗೆಗಳನ್ನು ಕೂಡ ಮಾಡಿದೆ. ನಾನು ಚೆನ್ನಾಗಿ ಕಾಣಬಾರದು ಅಂತ ಚಿಕ್ಕಮ್ಮ ತೀರಾ ಹಳೆ ಬಟ್ಟೆಯನ್ನು ನನಗೆ ಹಾಕಿಸಿದಳು. ಅವರು ಏನು ಮಾಡಿದರೂ ನಾನು ಒಪ್ಪಿಕೊಳ್ಳುತ್ತಿದ್ದೆ. ನೀನು ಅಡುಗೆ ಮನೆಯಿಂದ ಹೊರಗಡೆ ಬರಬಾರದು, ನೀನು ನೋಡಿದರೆ ಹುಡುಗ ನಿನ್ನನ್ನೇ ಒಪ್ಪಿಕೊಂಡು ಬಿಡುತ್ತಾನೆ ಅಂತ ಚಿಕ್ಕಮ್ಮ ಮೊದಲು ಹೇಳಿದಳು. ನಾನು ಕೂಡ ಒಪ್ಪಿಕೊಂಡಿದ್ದೆ. ಆದರೆ ಹುಡುಗ ಹುಡುಗಿ ಮಾತನಾಡಲು ರೂಮಿಗೆ ಹೋದರು. ಸ್ವಲ್ಪ ಸಮಯದಲ್ಲೇ ಹೊರಗೆ ಬಂದರು. ನಂತರ ಮನೆಯನ್ನೆಲ್ಲ ತೋರಿಸುತ್ತೇನೆ ಅಂತ ರಾಣಿ ಹೇಳದೆ ಮಾಡದೆ ಕಿಚನ್ಗೆ ಕರೆದುಕೊಂಡು ಬಂದು ಬಿಟ್ಟಳು. ನಾನು ಬೆಚ್ಚಿದೆ, ಭಯದಿಂದ ನಡುಗಲು ಶುರು ಮಾಡಿದೆ. ಹುಡುಗ ನನ್ನನ್ನು ನೋಡಿ ಅಷ್ಟು ಹೊತ್ತು ನಗುತ್ತಿದ್ದವನು ಸೈಲೆಂಟಾಗಿ ಬಿಟ್ಟ. ನಂತರ ಹೊರಗೆ ಹೊರಟು ಹೋದ. ಅವನು ಅವರ ಅಕ್ಕನ ಕಿವಿಯಲ್ಲಿ ಏನೋ ಹೇಳುತ್ತಿದ್ದಾನೆ. ನಾನು ಕಿಟಕಿಯಿಂದ ನೋಡುತ್ತಿದ್ದೇನೆ. ಭಯದಿಂದ ರಾಣಿ ಕೂಡ ನನ್ನ ಮುಖವನ್ನು ನೋಡಿ ಕೋಪಗೊಂಡು ಹೊರಗೆ ಹೋದಳು. ಆಗ ಹುಡುಗನ ಅಕ್ಕ ಹೇಳಿದ ವಿಷಯವನ್ನು ಕೇಳಿ ನಾನು ಇನ್ನೂ ಭಯಪಟ್ಟೆ. ಈ ರೀತಿ ಪ್ರಪಂಚದಲ್ಲಿ ಎಲ್ಲಾದರೂ ಆಗುತ್ತದೆಯಾ? ಇಲ್ಲ ಅಲ್ಲವೇ? ಇಷ್ಟು ಮೋಸ, ಇಷ್ಟು ಕಷ್ಟ ಇದ್ದರೂ ಈ ರೀತಿ ಒಳ್ಳೆಯದು ಆಗುತ್ತದೆ ಅಂತ ತಿಳಿದಿರಲಿಲ್ಲ ನಾನು. ಅವರ ಅಕ್ಕನನ್ನು ಕೂಡ ಹಾಲಿಗೆ ಬರಲು ಹೇಳಿದಳು. ನಾನು ಭಯದಿಂದ ನಡುಗುತ್ತಾ ಹೋದೆ. ಆಗ ನಮಗೆ ನಿಮ್ಮ ಮೊದಲನೇ ಮಗಳು ಕಾವ್ಯ ತುಂಬ ಇಷ್ಟ. ಅವಳನ್ನು ನಮ್ಮ ಮನೆಯ ಮಹಾಲಕ್ಷ್ಮಿ ಮಾಡಿಕೊಳ್ಳುತ್ತೇವೆ. ನೀವು ಅಪ್ಪಣೆ ಕೊಟ್ಟರೆ ಅಂತ ಅಪ್ಪನಿಗೆ ಯಾರನ್ನು ಮದುವೆಯಾದರೂ ಪರವಾಗಿಲ್ಲ, ಆದರೆ ಅವರ ಬಿಸ್ನೆಸ್ನಲ್ಲಿ ಸಹಾಯವಾಗಬೇಕಿತ್ತು ಅಷ್ಟೇ. ಚಿಕ್ಕಮ್ಮ ಇಷ್ಟವಿಲ್ಲದಿದ್ದರೂ ಕೂಡ ವಿಧಿ ಇಲ್ಲದೆ ಒಪ್ಪಿಕೊಂಡಳು. ಏಕೆಂದರೆ ಹುಡುಗ ಮತ್ತು ಹುಡುಗನ ಅಕ್ಕ ತುಂಬ ಬಾರಿ ನಾನು ರೋಡಿನಲ್ಲಿ ಕುರುಡರನ್ನು ರೋಡ್ ದಾಟಿಸುವುದು, ಕಷ್ಟವಾದವರಿಗೆ ಸಹಾಯ ಮಾಡಿದವರನ್ನು ನೋಡಿದ್ದಾರಂತೆ. ಇಂಥ ಹುಡುಗಿ ನಮ್ಮ ಮನೆಗೆ ಸರಿ ಹೋಗುತ್ತಾಳೆ. ಹಣ ಆಸ್ತಿ ನಮ್ಮ ಮನೆಯಲ್ಲಿ ತುಂಬ ಇದೆ. ನಮಗೆ ಬೇಕಾಗಿರುವುದು ಒಳ್ಳೆಯ ಸಂಸ್ಕಾರ ಕಲಿತಿರುವ ಒಳ್ಳೆಯ ಹುಡುಗಿ ಅಷ್ಟೆ. ಅವರ ಮಾತಿಗೆ ಎಲ್ಲರೂ ಒಪ್ಪಿದರು. ನನಗೆ ಭಯವಾಗುತ್ತಿತ್ತು ಒಳಗೊಳಗೆ. ಎಲ್ಲಿ ನನ್ನಿಂದ ತಪ್ಪಾಗುತ್ತದೆಯೋ, ಪುನಃ ಅದರಿಂದ ಮದುವೆ ನಿಂತು ಹೋಗುತ್ತದೆಯೋ ಅಂತ. ಮದುವೆಯನ್ನು ಅಷ್ಟು ಸುಲಭವಾಗಿ ಆಗಲು ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳು ಬಿಡುತ್ತಿರಲಿಲ್ಲ. ಹುಡುಗ ಏನಾದರೂ ನನಗೆ ಕಾಸ್ಟ್ಲಿ ಆಗಿರುವ ಗಿಫ್ಟನ್ನು ಕೊಟ್ಟರೆ ಅದನ್ನು ಕಿತ್ತುಕೊಳ್ಳುತ್ತಿದ್ದರು. ಮನೆಗೆ ಬರುವ ನೆಂಟರ ಜೊತೆ ನನ್ನ ಬಗ್ಗೆ ಕೆಟ್ಟದಾಗಿ ಚಾಡಿ ಮಾತುಗಳನ್ನು ಹೇಳುತ್ತಿದ್ದರು. ಇದರಿಂದ ನನ್ನ ಗಂಡನ ಆಗುವವನಿಗೆ ಯಾವುದೇ ರೀತಿಯ ವ್ಯತ್ಯಾಸ ಕಾಣುತ್ತಿರಲಿಲ್ಲ. ಕೇವಲ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡುತ್ತಿದ್ದಾರೆ ಅಂತ ತಿಳಿದಿತ್ತು. ನನ್ನ ಗಂಡ ಬಂದು
ನನಗೆ ಚಂದದ ಬಟ್ಟೆಗಳು, ಸೀರೆಗಳು, ಒಡವೆಗಳನ್ನು ಶಾಪಿಂಗ್ ಮಾಡಿಸುತ್ತಿದ್ದರು. ಮನೆಗೆ ಬಂದಾಗ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳು ಕಿತ್ತುಕೊಳ್ಳುತ್ತಿದ್ದರು. ಕೊನೆಗೂ ಈ ಎಲ್ಲ ವಿಷಯವೂ ಕೂಡ ನನ್ನ ಮದುವೆ ಆಗುವ ಹುಡುಗನಿಗೆ ಅವನು ತುಂಬ ಬೇಸರ ಮಾಡಿಕೊಳ್ಳುತ್ತಿದ್ದ. ಮದುವೆ ಕೂಡ ತುಂಬ ಅದ್ಧೂರಿಯಾಗಿ ಮಾಡಿಕೊಟ್ಟರು. ದೇವಲೋಕದಲ್ಲಿ ನಡೆಯುವ ರೀತಿ ಇತ್ತು ನಮ್ಮ ಮದುವೆ. ತಾಯಿ ಇಲ್ಲದ ಮಗಳಿಗೆ ದೇವರು ಇಷ್ಟೊಂದು ಕೃಪೆ ತೋರಿಸುತ್ತಾನೆ ಅಂತ ನಾನು ತಿಳಿದಿರಲಿಲ್ಲ. ನಿಧಾನವಾಗಿ ನಾನು ಕೂಡ ಮೇಲೆ ಹೋದೆ. ಎಷ್ಟು ಮೇಲೆ ಎಂದರೆ ಕೆಳಗೆ ಬಿದ್ದರೆ ತುಂಬ ನೋವಾಗುತ್ತದೆ. ಅಷ್ಟೊಂದು ಖುಷಿ ಪಡುತ್ತಿದ್ದೆ. ಅಷ್ಟೊಂದು ಪ್ರೀತಿ ನನಗೆ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ. ದೇವರು ಒಳ್ಳೆಯದು ಮಾಡುತ್ತಾನೆ, ನಮ್ಮ ಕರ್ಮ ಕಳೆದಾಗ ಅಂತ ಹೇಳುತ್ತಾರೆ. ಆ ಮಾತು ಎಲ್ಲ ಕಾಲಕ್ಕೂ ಸತ್ಯ. ಅದೇ ರೀತಿ ನನ್ನ ಮದುವೆಯನ್ನು ನೋಡಿ ಪ್ರತಿಯೊಬ್ಬರೂ ಬಾಯಿ ಮೇಲೆ ಕೈ ಇಟ್ಟುಕೊಳ್ಳಬೇಕು. ಇಲ್ಲಿಗೆ ನನ್ನ ಕಷ್ಟದ ದಿನಗಳು ಮುಗಿಯಿತು. ಅಪ್ಪನ ಮನೆಯಲ್ಲಿ ಇದ್ದಷ್ಟು ದಿನ ಅವರುಗಳ ಕೆಲಸ ಮಾಡಿ ನಾನು ಸತ್ತು ಹೋಗಿದ್ದೆ ಅಂತ ಅಂದುಕೊಳ್ಳುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ರೂಮಿಗೆ ಬಂದು ನನ್ನನ್ನು ಬಾಚಿ ತಬ್ಬಿಕೊಂಡ. ಆ ಅಪ್ಪುಗೆಗಾಗಿ ತುಂಬ ವರ್ಷಗಳಿಂದ ನಾನು ಕಾಯುತ್ತಿದ್ದೆ. ಇಬ್ಬರು ರತಿಮನ್ಮಥ ಕ್ರೀಡೆಯಲ್ಲಿ ಮುಳುಗಬೇಕು. ಅಷ್ಟರಲ್ಲಿ ನನ್ನ ಗಂಡನ ಫೋನಿಗೆ ಮೆಸೇಜ್ ಬಂತು. ಅದನ್ನು ನೋಡಿದಾಗ ವಾಟ್ಸಪ್ಪಲ್ಲಿ ತುಂಬ ಫೋಟೋಗಳನ್ನು ಕಳಿಸಿದ್ದಾರೆ. ಯಾರು ಅಂತ ನನ್ನ ಗಂಡ ಅದನ್ನು ತುಂಬ ಟೆನ್ಷನ್ ಆಗಿ ನೋಡುತ್ತಿದ್ದ. ನನಗೆ ಕಾಣಿಸುತ್ತಿರಲಿಲ್ಲ. ನಂತರ ನಿಧಾನವಾಗಿ ನಾನು ಆ ಫೋಟೋಸನ್ನು ನೋಡಿದೆ. ಬೆಚ್ಚಿಬಿದ್ದೆ. ನಾನು ಬೇರೆ ಹುಡುಗನ ಜೊತೆ ತುಂಬ ಇಂಟಿಮೇಟ್ ಆಗಿ ಇರುವ ಫೋಟೋಗಳು ಇತ್ತು. ಯಾವುದೇ ಹುಡುಗನನ್ನು ನಾನು ಇದುವರೆಗೂ ಮುಟ್ಟಿಲ್ಲ. ನನ್ನ ಗಂಡ ನನಗೆ ಮೊದಲ ಹುಡುಗ. ಇದು ಈ ರೀತಿ ಹೇಗೆ ಆಯಿತು? ಅರ್ಥವಾಗುತ್ತಿಲ್ಲ. ನಾನು ಅಳಲು ಶುರು ಮಾಡಿದೆ. ನನ್ನ ಗಂಡ ಕೋಪಗೊಂಡು ಅಲ್ಲಿಂದ ಹೊರಟು ಹೋದ. ಮೊದಲ ರಾತ್ರಿ ನಮ್ಮ ಬದುಕಿನಲ್ಲಿ ತುಂಬ ದುರಂತವಾಗಿತ್ತು. ನನಗೆ ತುಂಬ ಕಷ್ಟವಾಗುತ್ತಿತ್ತು. ಈ ರೀತಿ ಕಷ್ಟ ಎಂದೂ ಕೂಡ ಆಗಿರಲಿಲ್ಲ. ಈ ಜನ್ಮ ಸಾಕು, ಮುಗಿಸಿಬಿಡೋಣ ಅಂತ ಅಂದುಕೊಂಡಿದ್ದೆ. ಅಮ್ಮ ಹೋಗಬೇಕಾದಾಗ ನನ್ನನ್ನು ಕೂಡ ಕರೆದುಕೊಂಡು ಹೋಗಬಾರದೆ ಅಂತ ದುಃಖದಿಂದ ಇದ್ದೆ. ನನ್ನನ್ನು ನನ್ನ ಗಂಡ ಅಪ್ಪನ ಮನೆಗೆ ಬರಬೇಕು ಅಂತ ಫೋನ್ ಮಾಡಿದ. ಅರ್ಜೆಂಟಾಗಿ. ನಾನು ಬೆಚ್ಚಿಬಿದ್ದೆ. ಅಯ್ಯೋ, ನನ್ನ ಗಂಡ ಇಂದು ನನ್ನನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ಅಪ್ಪನಿಗೆ, ಚಿಕ್ಕಮ್ಮ, ಅವರ ಮಕ್ಕಳಿಗೆ ಈ ಎಲ್ಲ ಫೋಟೋಸನ್ನು ತೋರಿಸಿ ನನ್ನ ಮರ್ಯಾದೆಯನ್ನು ತೆಗೆದು ಬಿಡುತ್ತಾರೆ ಅಂತ ಇನ್ನೂ ದುಃಖದಿಂದ ಅಳುತ್ತಿದ್ದೆ. ಆದರೆ ವಿಧಿ ಇಲ್ಲ, ಎಲ್ಲವನ್ನು ಫೇಸ್ ಮಾಡಲೇಬೇಕು ಅಂತ ಇದ್ದ ಅಲ್ಪ ಸ್ವಲ್ಪ ಧೈರ್ಯದಿಂದ ಹೋದೆ. ಅಲ್ಲಿ ಹೋದಾಗ ಇನ್ನೂ ಭಯವಾಯಿತು. ಏಕೆಂದರೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ನನ್ನ ಅಪ್ಪ, ಚಿಕ್ಕಮ್ಮ, ಅವರ ಮಕ್ಕಳು, ಅಪ್ಪನ ಸಂಬಂಧಿಕರು, ಅಮ್ಮನ ಗೆಳತಿಯರು. ಇದನ್ನು ನೋಡಿ ಇನ್ನೂ ಭಯವಾಯಿತು. ನನ್ನ ಬದುಕು ಇಂದು ಮುಗಿದು ಹೋಯಿತು. ಏನೋ ಒಂದು ಗತಿ ಕಾಣಿಸುತ್ತಾರೆ. ಎಲ್ಲರೂ ನನ್ನನ್ನು ಸೇರಿಕೊಂಡು ಆ ದೇವರ ಹತ್ತಿರ ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ. ನಾನು ಅಲ್ಲಿ ಹೋದ ತಕ್ಷಣ ಸಂಪೂರ್ಣ ನಿಶಬ್ದವಿತ್ತು. ಸ್ವಲ್ಪ ಸಮಯಕ್ಕೆ ಪೊಲೀಸ್ನವರು ಕೂಡ ಬಂದರು. ನನ್ನನ್ನು ಜೈಲಿಗೆ ಹಾಕಿಸುತ್ತಾರಾ? ನಾನು ಮಾಡಿದ ತಪ್ಪೇನೋ ಅಂತ ನಿರಪರಾಧಿ ಮುಖವನ್ನು ಒತ್ತಿಕೊಂಡು ಗಂಡನ ಕಡೆ ಮುಖ ಮಾಡಿ ನೋಡಿದೆ. ಅಯ್ಯೋ ದುರ್ವಿಧಿಯೇ, ಚಿಕ್ಕವಳಾಗಿದ್ದ ದಿನದಿಂದಲೂ ಕಷ್ಟವನ್ನು ಕೊಟ್ಟೆ. ಇನ್ನು ನನ್ನ ಮೇಲೆ ನಿನಗೆ ಕೋಪ ಕಡಿಮೆಯಾಗಿಲ್ಲವೇ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೇನೆ. ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿದೆ. ನನ್ನ ಗಂಡ ಹೇಳುತ್ತಿದ್ದಾನೆ, ಇವಳೇ ನನ್ನ ಹೆಂಡತಿಯ ಫೋಟೋವನ್ನು ಬೇರೆ ಹುಡುಗನ ಫೋಟೋ ಜೊತೆ ಎಡಿಟ್ ಮಾಡಿ ಅದನ್ನು ನನಗೆ ಕಳಿಸಿದ್ದಾಳೆ. ನನ್ನ ಹೆಂಡತಿ ಮುಗ್ದೆ. ಚಿಕ್ಕಂದಿನಿಂದ ಅಮ್ಮ ಇರಲಿಲ್ಲ, ಅಪ್ಪ ಇದ್ದರೂ ಕೂಡ ಇಲ್ಲದಂಗೆ ಅನಾಥಳಾದ ಇವಳಿಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ. ನೀವು ಇವಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ನನ್ನ ಮೊದಲನೇ ತಂಗಿ ರಾಣಿಯನ್ನು ಪೊಲೀಸ್ನವರ ಜೊತೆಗೆ ನನ್ನ ಗಂಡ ಕಳುಹಿಸುತ್ತಿದ್ದಾನೆ. ಈಗ ನನಗೆ ಎಲ್ಲ ಅರ್ಥವಾಗುತ್ತಿದೆ. ನನ್ನ ಗಂಡನು ನನ್ನ ತಂಗಿಯ ಮೇಲೆ ಕೋಪಗೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾನು ನನ್ನ ಗಂಡನ ಕಾಲನ್ನು ಹಿಡಿದುಕೊಂಡು ಕೇಳಿದೆ, ದಯವಿಟ್ಟು ನನ್ನ ತಂಗಿಯನ್ನು ಕ್ಷಮಿಸಿ. ಅವಳು ಮಾಡಿದ ತಪ್ಪೇನು? ಅವಳು ಏನಾದರೂ ತಪ್ಪು ಮಾಡಿದರೂ ಕೂಡ ಮನೆಯಲ್ಲೇ ಇತ್ಯರ್ಥ ಮಾಡಿಕೊಳ್ಳೋಣ. ನೀವು ನಂಬಿಲ್ಲ. ಅವಳು ಮಾಡಿದ ಕೆಲಸವನ್ನು ನನಗೆ ಅಷ್ಟು ಮಾತ್ರ ಸಾಕು. ಯಾರ ಜೊತೆ ಅವಳು ಫೋಟೋ ಎಡಿಟ್ ಮಾಡಿದರೂ ಅದು ಸತ್ಯವಲ್ಲ ಅಲ್ಲವೇ? ಒಂದೇ ಒಂದು ಅವಕಾಶ ಕೊಡೋಣ. ಪುನಃ ಅವಳು ಅದೇ ತಪ್ಪನ್ನು ಮಾಡಿದರೆ ನಿಮಗೆ ಹೇಗೆ ಇಷ್ಟ ಬರುತ್ತದೆ ಅದೇ ರೀತಿ ಮಾಡಿ ಅಂತ ನಾನು ನನ್ನ ಗಂಡನ ಕಾಲನ್ನು ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದೇನೆ. ಮೊದಲು ಅವರು ಒಪ್ಪಿಲ್ಲವಾದರೂ ನನ್ನ ಕಣ್ಣೀರು ಅವರ ಪಾದದ ಬಳಿಗೆ ಬಿದ್ದಾಗ ಅವರ ಮನುಷ್ಯತ್ವ ಜಾಗೃತಗೊಂಡು ಅವರು ಒಪ್ಪಲೇಬೇಕಾಯಿತು.
ಒಂದೇ ಒಂದು ಅವಕಾಶ ಅವಳಿಗೆ ಕೊಡಲು ಪೊಲೀಸ್ನವರ ಬಳಿ ಹೇಳಿದರು. ಆ ಪೊಲೀಸ್ ಆಫೀಸರ್ ನನ್ನ ಗಂಡನ ಗೆಳೆಯ ಆಗಿದ್ದರಿಂದ ಅವಳಿಗೆ ವಾರ್ನ್ ಮಾಡಿಬಿಟ್ಟರು. ನಂತರ ಅವಳು ನನ್ನ ಬಳಿ ಬಂದು ಕ್ಷಮೆ ಕೇಳಿದಳು. ನಾವೆಲ್ಲರೂ ನಿನಗೆ ತುಂಬ ತೊಂದರೆ ಕೊಡುತ್ತಿದ್ದೆವು, ನೋವು ಮಾಡುತ್ತಿದ್ದೆವು. ಆದರೂ ಕೂಡ ನೀನು ನಮ್ಮನ್ನು ಕ್ಷಮಿಸಿದೆ. ನಿನಗೆ ಸಿಕ್ಕಿರುವಂತಹ ಗಂಡ ಸಿಕ್ಕಿದ್ದರೆ ಅದರ ಪರಿಸ್ಥಿತಿಯೇ ಬೇರೆ ಇರುತ್ತಿತ್ತು. ಅದನ್ನು ಕೆಟ್ಟದಾಗಿ ಬಳಸಿಕೊಳ್ಳುತ್ತಿದ್ದೆವು. ಆದರೆ ನೀನು ತುಂಬ ಒಳ್ಳೆಯವಳು. ನೀನು ಮಾಡಿರುವ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ. ನಿನ್ನ ಜೊತೆ ಮಾತನಾಡಲು ಕೂಡ ಅಸಹ್ಯವಾಗುತ್ತದೆ. ಕೋಪದಲ್ಲಿ ಹೊಟ್ಟೆ ಉರಿಯಲ್ಲಿ ನಾನು ಮಾಡಿದ ಕೆಲಸ ತುಂಬ ಅಸಹ್ಯಕರವಾಗಿತ್ತು ಅಲ್ಲವೇ ಅಂತ ಹೇಳಿ ಕ್ಷಮೆ ಕೇಳಿದಳು. ನನ್ನ ಗಂಡನ ಹತ್ತಿರ ಹೋಗಿ ತಲೆಯನ್ನು ಬಗ್ಗಿಸಿಕೊಂಡು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಮುಖವನ್ನು ನೋಡುವಷ್ಟು ಕೂಡ ನಮಗೆ ಧೈರ್ಯ ಇಲ್ಲ. ಬರೀ ನನ್ನಿಂದ ಅಲ್ಲ, ನಮ್ಮ ಮನೆಯ ಪ್ರತಿ ಸದಸ್ಯರಿಂದ. ಇನ್ನು ಮುಂದೆ ಎಂದೂ ಕೂಡ ನಿಮಗಾಗಲಿ ನಿಮ್ಮ ಹೆಂಡತಿಗಾಗಲಿ ತೊಂದರೆ ಆಗುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ರಾಣಿ ಅಳುತ್ತಿದ್ದಳು. ನನ್ನ ಗಂಡ ಅವರಿಗೆ ಏನು ಉತ್ತರ ಕೊಡದೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಬಂದರು. ದಾರಿ ಉದ್ದಕ್ಕೂ ಅವರು ಏನೂ ಮಾತನಾಡಲಿಲ್ಲ. ಏನನ್ನೋ ಅತಿಯಾಗಿ ಯೋಚಿಸುತ್ತಾ ಇರುವ ರೀತಿ ಕಾಣುತ್ತಿತ್ತು. ನಾನಾಗಿ ನಾನೇ ಮಾತನಾಡಲು ಕೂಡ ನನಗೆ ಭಯವಾಗುತ್ತಿತ್ತು. ಒಂದೇ ಒಂದು ರಾತ್ರಿಯಲ್ಲಿ, ಅದು ಮೊದಲ ರಾತ್ರಿಯಲ್ಲಿ ಇಷ್ಟೊಂದು ನಡೆದಿದ್ದು ಸ್ವಲ್ಪ ದುರಂತವೇ. ರೂಮಿಗೆ ಬಂದ ತಕ್ಷಣ ನನ್ನ ಗಂಡ ನನ್ನ ಕೈಯನ್ನು ಹಿಡಿದುಕೊಂಡು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನ ಮೇಲೆ ಯಾರಾದರೂ ಸುಳ್ಳು ಅಪವಾದ ಹೊರಿಸಿದರೆ ನಾನು ನಂಬೋದಿಲ್ಲ ಅಂತ ಹೇಳಿದರು. ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತಿನ ಮಳೆಯನ್ನು ಸುರಿಸಿದೆವು. ಆ ರಾತ್ರಿ ಇಬ್ಬರ ಪಾಲಿಗೆ ಮಧುರವಾಗಿತ್ತು. ಹಿಂದಿನ ಎಲ್ಲ ಕಷ್ಟಗಳು, ನೋವುಗಳನ್ನು ಸಂಪೂರ್ಣವಾಗಿ ಮರೆತು ಹೊಸ ಬದುಕಿಗೆ ನಾಂದಿ ಹಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.